ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಯೇಷ್ಠ ಮಾಸದಲ್ಲಿ ಕೃಷ್ಣ ಪಕ್ಷದ ಅಮಾವಾಸ್ಯದಂದು ಮಣ್ಣೆತ್ತಿನ ಅಮಾವಾಸ್ಯೆ ಎನ್ನುವುದಾಗಿ ಬರ್ತದೆ. ಆ ಹಬ್ಬದ ಆಚರಣೆ ಯಾತಕ್ಕಾಗಿ ಆ ಆಚರಣೆ ಬಂತು ಅಂತೆನ್ನುವಂತಹ ವಿಷಯಗಳನ್ನು ತಿಳಿಸಿಕೊಡುತ್ತದೆ ಪುರಾಣ. ಸ್ಕಂದನಿಗೆ ರುದ್ರದೇವರು ಉಪದೇಶವನ್ನ ಮಾಡ್ತಾ ಇದ್ದಾರೆ. ಇದು ಬರಲಿಕ್ಕೆ ಕಾರಣ ಏನು ಅಂತ, ಮಹಾಬಲಿಷ್ಠರಾದ ಪರಾಕ್ರಮಿಗಳಾದಂತಹ ಜಗತ್ತನ್ನ ನಾಶ ಮಾಡುವ ದೈತ್ಯರನ್ನ ಹೇಗಾದರೂ ಸೋಲಿಸಬೇಕು, ಆದರೆ ಆ ದೈತ್ಯರು ದೇವತೆಗಳ ಎಲ್ಲ ಸ್ಥಾನವನ್ನ ಅಪಹರಣೆ ಮಾಡಿಕೊಳ್ಳಬೇಕು ಅಂತ ಯೋಚನೆಯನ್ನ ಮಾಡಿ ಅವರು ಯುದ್ಧವನ್ನು ಪ್ರಾರಂಭ ಮಾಡಿದ್ದಾರೆ, ದೈತ್ಯರು ದೇವತೆಗಳ ಸ್ಥಾನವನ್ನು ತೆಗೆದುಕೊಳ್ಳಿಕ್ಕೆ. ಆಗ ಹೇಳ್ತಾರೆ ರುದ್ರದೇವರು, ಆ ಸಮಯದಲ್ಲಿ ನಾನು ಕೂಡ ಒಂದು ವೃಷಭವನ್ನ ಏರಿದ್ದೆ, ಎತ್ತನ್ನ ಏರಿ ನಾನು ಯುದ್ಧವನ್ನು ಮಾಡಲು ತೊಡಗಿದಾಗ ಮಹಾ ಸಾತ್ವಿಕ ಸ್ವಭಾವ, ವೀರ ಅಂದ್ರೆ ದೊಡ್ಡದಾದಂತಹ ಯುದ್ಧ ಮಾಡುವ ಸಾಮರ್ಥ್ಯವುಳ್ಳಂತಹ ಆ ಎತ್ತು ಯುದ್ಧದಲ್ಲಿ ಹೆದರಲಿಲ್ಲ. ಮತ್ತು ಆ ಏನ್ ತೊಂದರೆ ಆದರೂ ಕೂಡ ರುದ್ರದೇವರನ್ನ ಆ ಎತ್ತು ಬಿಟ್ಟು ಹೋಗಲೇ ಇಲ್ಲ ಅಂತ. ಅಂಧಕಾಸುರನ ಜೊತೆಗೆ ಯುದ್ಧವನ್ನ ಆಡ್ತಾ ಇದ್ದಾಗ ಆ ಅಸುರ ಏನ್ ಮಾಡಿದ ಅಂತಂದ್ರೆ, ಈ ಎತ್ತಿನ ಅಂದ್ರೆ ರುದ್ರದೇವರು ಕುಳಿತುಕೊಂಡಿರುವಂತಹ ಎತ್ತಿನ ದೇಹವನ್ನ ಛೇದನ ಮಾಡಿದ್ದಾನೆ, ಚರ್ಮವನ್ನ ಕತ್ತರಿಸಿದ್ದಾನೆ, ರಕ್ತ ಸುರಿತಾ ಇದೆ, ಪ್ರಾಣ ಮಾತ್ರ ಇದೆ, ಎಲ್ಲ ಕಡೆಗೂ ಕೂಡ ಏಟು ಬಿದ್ದಿದೆ. ಆದರೂ ಕೂಡ ಧೈರ್ಯವಾಗಿ ಇದ್ದು ಆ ರುದ್ರದೇವರನ್ನ ತಾನು ಧಾರಣೆ ಮಾಡಿ, ರುದ್ರದೇವರಿಗೆ ಅತ್ಯಾಶ್ಚರ್ಯವಾಗಿದೆ, ಇಷ್ಟು ಭಕ್ತಿಯನ್ನು ಮಾಡುವಂತಹದ್ದು ಆ ಯುದ್ಧದಲ್ಲಿ ಯಾವ ತರಹದ ತೊಂದರೆಯನ್ನು ಕೂಡ ಅನುಭವಿಸದೇ ಇದ್ದಾಗ ಆ ಎತ್ತಿನ ಪರಾಕ್ರಮವನ್ನು ನೋಡಿ ಆಶ್ಚರ್ಯಪಟ್ಟು ಅಂಧಕಾಸುರನ್ನ ಸಂಹಾರ ಮಾಡ್ತಾರೆ ರುದ್ರದೇವರು. ಸಂಹಾರ ಮಾಡಿ, ಏನ್ ದೊಡ್ಡ ಸೇವೆ ಮಾಡಿದ್ದೀಯಪ್ಪ ವೃಷಭ, ನಿನಗೆ ಯಾವುದೇ ತರಹದ ವರ ಬೇಕೋ ಏನು ಬೇಕೋ ಅದನ್ನು ಕೇಳಿಕೋ ಅಂತ ಹೇಳಿದಾಗ ಆಗ ಆ ಎತ್ತು ಕೇಳಿಕೊಂಡಾಗ ಎಲ್ಲ ತರಹದ ವರಗಳನ್ನು ಕೇಳಿಕೊಳ್ಳುತ್ತದೆ. ರುದ್ರದೇವರು ಹೇಳ್ತಾರೆ, ನೀ ಮಾಡಿದ ಸೇವೆಯಿಂದ ನಿನ್ನ ದೇಹದಲ್ಲಿ ಇರುವ ಗಾಯಗಳು, ನಿನಗೆ ಆಗುವಂತಹ ರಕ್ತಶ್ರಾವಾದಿಗಳು ಎಲ್ಲವೂ ಪರಿಹಾರವಾಗಲಿ ಅಂತ ಹೇಳಿ ಆಗ ಆ ರುದ್ರದೇವರ ಹತ್ರ ಸ್ತೋತ್ರ ಮಾಡ್ತದೆ. ಸ್ವಾಮಿ, ನೀನು ಯಾವುದು ಕೊಟ್ಟರೂ ಕೂಡ ನಮಗೆ ಸಾಕೋದಿಲ್ಲ, ನಿನ್ನ ಅನುಗ್ರಹವಿದೆ ನಮಗೆ. ನಂದೀಶ್ವರ ಉವಾಚ ಮಮಾಸ್ತಿ ಯಾಚನೀಯಂನ ದೇವದೇವ ಮಹೇಶ್ವರ ಮಮೋಪರಿ ಪ್ರಸನ್ನೋಸಿ ಕಿಂ ವೈಭವಮತಃ ಪರಂ. ಎಷ್ಟು ಆಶ್ಚರ್ಯವಾದ ಮಾತನ್ನ ಆ ಎತ್ತು ಮಾತಾಡ್ತದೆ ಅಂತ ನೋಡ್ರಿ. ಸ್ವಾಮಿ ರುದ್ರದೇವರೇ, ನೀವು ಅನುಗ್ರಹವನ್ನ ಮಾಡಿದ್ದೀರಾ, ನಿಮ್ಮ ಅನುಗ್ರಹಕ್ಕಿಂತ ಒಂದು ವೈಭವವಾದ ವಸ್ತು ಯಾವುದೂ ಇಲ್ಲ. ವೈಭವ ಅಂತಂದ್ರೆ ಕಾರು, ಮನೆ, ಬಂಗಲ ಇವುಗಳನ್ನು ಕಟ್ಟಿಕೊಂಡಿರೋದು ವೈಭವ ಅಲ್ಲ. ದೊಡ್ಡವರ, ಮಹಾನುಭಾವರ, ಋಷಿಗಳ, ಮುನಿಗಳ ಅನುಗ್ರಹವಿರಬೇಕು. ಆ ಅನುಗ್ರಹ ನಿಮ್ಮ ಅನುಗ್ರಹ ನನಗೆ ಸಿಕ್ಕಿದೆ, ಮನೋನಿಯಾಮಕರಾದ ರುದ್ರದೇವರ ಆದಂತಹ ನಿಮ್ಮ ಅನುಗ್ರಹ ನನಗೆ ಸಿಕ್ಕಿದೆಯಲ್ಲ, ಈ ಅನುಗ್ರಹವೇ ನನಗೆ ಸಾಕು ಅಂತ ಹೇಳಿದರೆ ಆಗ ಆಶ್ಚರ್ಯಪಟ್ಟು ಇನ್ನೂ ಆಶೀರ್ವಾದವನ್ನು ಮಾಡ್ತಾರೆ. ಆವಾಗ ಹೇಳ್ತಾರೆ, ನೋಡಪ್ಪ, ಈ ದಿನದಂದು ಅಂದ್ರೆ ಜ್ಯೇಷ್ಠ ಮಾಸದ ಅಮಾವಾಸ್ಯ ದಿನದಂದು ಯಾರು ಗೋವಿನ ಸಹಿತವಾದ ಅಂದ್ರೆ ಮೃತ್ತಿಕೆಯಿಂದ ಕೂಡಿದಂತಹ ಎತ್ತನ್ನ ಪೂಜೆಯನ್ನ ಮಾಡಿ ಕಾಮಧೇನುವಿಗೆ ಸದೃಶ ಅಂತ ಅವರು ಚಿಂತನೆ ಮಾಡಿಕೊಂಡು, ವಿಶೇಷವಾಗಿ ಈ ಅಮಾವಾಸ್ಯೆ ಅಂದು ಯಾರು ಈ ಎತ್ತನ್ನ ಪೂಜೆ ಮಾಡ್ತಾರೆಯೋ ಅವರಿಗೆ ಏನೇನು ಇಚ್ಛೆ ಇದೆಯೋ ಅದೆಲ್ಲವೂ ಕೂಡ ಆ ಎತ್ತಿನ ಅಂತರ್ಗತನಾದಂತಹ ಭಗವಂತ ಕೊಡ್ತಾನೆ ಎಂತೆನ್ನುವುದಾಗಿ ತಿಳಿಸಿಕೊಡ್ತಾರೆ. ಏನು ಇಚ್ಛೆ ಪಡ್ತಾರೋ ಅದೆಲ್ಲವೂ ಕೂಡ ಆ ಎತ್ತನ್ನ ಪೂಜೆ ಮಾಡುವುದರಿಂದ ಸಿಗ್ತದೆ. ಹಾಗೆ ಎತ್ತು ಮಾಡಲಿಕ್ಕಾಗಲಿಲ್ಲ ಅಂತಂದ್ರೆ ಮನೆಗೆ ಆಕಳನ್ನ ತರಿಸಿ ಆ ಆಕಳಿನ ಪೂಜೆಯಾದರೂ ಕೂಡ ಮಾಡಬೇಕು.
ಮನೆಯಲ್ಲಿ ಆಕಳು ಅವಶ್ಯವಾಗಿ ಇರಬೇಕು ಅಂತ ಹೇಳ್ತಾ ಆ ಗೋಮಯಾದಿಗಳನ್ನ ಸಾರಿಸಿ ಪಂಚಗವ್ಯಾದಿಗಳನ್ನ ಸಿದ್ಧಪಡಿಸಿ ಅವುಗಳ ಪಾನದಿಂದ ಎಲ್ಲವೂ ಕೂಡ ಏನು ರೋಗಗಳು, ಯಾವುದೇ ತರಹದ ಎಂಜಿಲು ಮುಸರೆ ಇದ್ಯಾವುದೂ ಕೂಡ ಇಲ್ಲದೆ ಇರುವಂತೇನೆ ನಿನ್ನ ಗೋಮಯ, ನಿನ್ನ ಗೋಮೂತ್ರ, ನಿನ್ನ ಹಾಲು ಮೊಸರು ಎಲ್ಲವೂ ಕೂಡ ಪವಿತ್ರವಾಗಲಿ ಅಂತ ಆ ರುದ್ರದೇವರು ಅನುಗ್ರಹವನ್ನ ಮಾಡ್ತಾ ಗೋಮಯಾದಿಗಳ ಶುದ್ಧತೆಯಿಂದ ಎಲ್ಲವೂ ಕೂಡ ನಮಗೆ ಆ ದೇವರ ಪೂಜಾದಿಗಳು ಕೂಡ ಮಾಡಲಿಕ್ಕೆ ಆ ಗೋಮಯಾದಿಗಳು ಬೇಕಾಗ್ತದೆ. ಹಾಲು ಮೊಸರು ಎಂಜಿಲಾದರೂ ಕೂಡ ಹಾಲು ಅದು ಶುದ್ಧವಾಗ್ತದೆ, ಗೋಮಯ ಮಲವಾದರೂ ಕೂಡ ಅದು ಶುದ್ಧವಾಗಿದೆ. ಅದು ರುದ್ರದೇವರ ಅನುಗ್ರಹದಿಂದ ಅಂತ ಯೋಚನೆ ಮಾಡಿ ನೋಡ್ರಿ. ಆಕಳಿನ ಹಾಲು ಎಂಜಿಲಾದ್ರನೇ ಶುದ್ಧ. ಯಾಕೆ? ಕರು ಕುಡಿಬೇಕು, ಕರು ಕುಡಿದ ಮೇಲೆನೆ ಹಾಲನ್ನು ತೆಗೆದರೆ ಅದು ಶುದ್ಧ ಅಂತ ಶ್ರೀಮದಾಚಾರ್ಯರು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ವರಗಳನ್ನ ಕೊಟ್ಟು ಅವತ್ತಿನಿಂದ ಆ ಅಮಾವಾಸ್ಯೆಯ ಹೆಸರು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರೀತಾರೆ. ಅಂತಹ ದಿನದಲ್ಲಿ ಎತ್ತುಗಳನ್ನ ಕೆಲಸಕ್ಕೆ ತೆಗೆದುಕೊಂಡು ಹೋಗದೇನೆ ಅವುಗಳಿಗೆ ಹುಲ್ಲಾಕಿ ಪೂಜೆಯನ್ನ ಮಾಡಿ ಅವುಗಳನ್ನ ಶ್ರಮವಿಲ್ಲದೇನೆ ಅವತ್ತು ನೋಡಿಕೊಳ್ಳಬೇಕು ಅಂತ ಆ ರುದ್ರದೇವರು ಎತ್ತಿನ ಮುಖಾಂತರವಾಗಿ ಎಲ್ಲರಿಗೂ ಕೂಡ ಹೇಳ್ತಾರೆ. ಅವತ್ತಿನ ದಿನ ಆ ಎತ್ತನ್ನ ಪೂಜೆ ಮಾಡಬೇಕೇ ಹೊರತು ಸರ್ವತಾ ಕೆಲಸಕ್ಕೆ ಮೊದಲಾದವುಗಳಿಗೆ ಕರೆದುಕೊಂಡು ಹೋಗಬಾರದು. ಅದರಿಂದ ಈ ಮಣ್ಣೆತ್ತಿನ ಅಮಾವಾಸ್ಯೆ ಏನು ಬೇಕೋ ಆ ಫಲವನ್ನು ಕೊಡುವಂತಹದ್ದು. ಆದ್ದರಿಂದ ಆ ಆಕಳಿನ ಪೂಜೆಯನ್ನ, ಎತ್ತಿನ ಪೂಜೆಯನ್ನ ವಿಶೇಷವಾಗಿ ನಾವು ಮಾಡಬೇಕು ಅಂತೆನ್ನುವುದನ್ನ ತಿಳಿಸಿಕೊಡ್ತಾರೆ. ಅದರಿಂದ ಯಾವುದ್ಯಾವುದು ಇಚ್ಛೆ ಇದೆಯೋ ಅಥೋಪ್ಯಸ್ಯಾಂ ವರಂ ದೇಹಿ ಭವೇತ್ವೇ ಶಿಕ್ಷಿತಾಪ್ರದ, ಯಾವ ಯಾವ ಇಚ್ಛೆಗಳಿದೆಯೋ ಎಲ್ಲವೂ ಕೂಡ ಪರಿಹಾರವಾಗ್ತದೆ. ಆದ್ದರಿಂದ ಪ್ರತ್ಯಕ್ಷವಾಗಿ ಆಕಳನ್ನ ಮೃತ್ತಿಕಾ ರೂಪದಲ್ಲಿ ಆದರೂ ಕೂಡ ಅದನ್ನು ಪೂಜೆ ಮಾಡಬೇಕು. ಮಾಡುವುದರಿಂದ ವಿಶೇಷವಾದಂತಹ ಆ ವೃಷಭದ ಅಂತರ್ಯಾಮಿಯಾದ ರುದ್ರದೇವರ ಅಂತರ್ಯಾಮಿಯಾದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂತಹ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದ ಆ ವೃಷಭದ ಪೂಜೆಯನ್ನ ಜ್ಯೇಷ್ಠ ಮಾಸದ ಅಮಾವಾಸ್ಯ ದಿನದಂದು ವಿಶೇಷವಾಗಿ ಮಾಡಬೇಕು ಅಂತೆನ್ನುವುದಾಗಿ ನಮಗೆ ಸ್ಕಾಂದ ಪುರಾಣದಲ್ಲಿ ರುದ್ರದೇವರು ಇದನ್ನ ಸ್ಕಂದನಿಗೆ ಉಪದೇಶ ಮಾಡಿದಂತಹ ವಿಷಯ ಅಂತ ತಿಳಿದುಕೊಳ್ಳಬೇಕು. ಶ್ರೀಕೃಷ್ಣಾರ್ಪಣಮಸ್ತು.